ಸುತ್ತಾಡೋದು ಮಜಾನೇ ಬೇರೆ. Hey everyone, welcome and welcome back to my another new vlog. ಓಕೆ, ಸೊ ಇವತ್ತು ವಿಡಿಯೋನ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನೊಂದು ತಪ್ಪಾಯಿತು ಅಂದರೆ ಐ ಆಮ್ ಸೋ ಸಾರಿ. ನಾನು ಈಗ ಹೋಗ್ತಾ ಇದ್ದೀವಿ ಧರ್ಮಸ್ಥಳಗೆ. ಬಿಕಾಸ್ ಕರ್ನಾಟಕನಲ್ಲಿ ಒಂದು ತುಂಬ ಫೇವ್ರೆಟ್ ಪ್ಲೇಸ್ ಅಂದರೆ ಧರ್ಮಸ್ಥಳ. ಏನಿಲ್ಲ ಅಂದ್ರೂ ವರ್ಷಗೆ ನಾನು 2-3 ಸತಿ ಹೋಗ್ತೀನಿ. ಸೊ ದಿಸ್ ಈಸ್ ಮೈ 4th ಟೈಮ್ ಆ್ಯಂಡ್ ನಾನು ಈಗ ಆಲ್ರೆಡಿ ನೈಸ್ ರೋಡ್ಗೆ ಎಂಟ್ರಿ ಮಾಡಿಬಿಟ್ಟಿದ್ದೀನಿ. ಆರಾಮಾಗಿ ಸ್ವಲ್ಪ ಮಳೆ ಗ್ರಿಸ್ಲಿಂಗ್ ಆಗ್ತಾಯಿತ್ತು. ಆ್ಯಕ್ಚುಲಿ ಮಳೆ ಬಂದಿಲ್ಲ, ಸ್ವಲ್ಪ ಗ್ರಿಸ್ಲಿಂಗ್ ಆಗ್ತಾಯಿತ್ತು. ಜರ್ನಿನ ಸ್ಟಾರ್ಟ್ ಮಾಡಿ ಪೀಸಾಗಿ ಹೋಗ್ತಾಯಿದ್ದೀನಿ. ನನ್ನ ಕನ್ನಡ ವ್ಲಾಗ್ಸ್ ನಿಮ್ಮೆಲ್ಲರಿಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಮಾಡಿ. ನಾನು ಈಗ ಆಲ್ಮೋಸ್ಟ್ ಹಾಸನ್ ಕ್ರಾಸ್ ಮಾಡಿಬಿಟ್ಟಿದ್ದೀನಿ. ಹಾಸನ್ ಆದಮೇಲೆ ಸ್ವಲ್ಪ ರೋಡ್ ಖರಾಬಾಗಿದೆ. ಸೊ ಯಾರು ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಲೈಕ್ ಬ್ಯಾಂಗ್ಳೂರಿಂದ ಧರ್ಮಸ್ಥಳ ಕಡೆ, ಐ ವಿಲ್ ಸಜೆಸ್ಟ್ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ. ಈಗ ನಾನು ಆಲ್ಮೋಸ್ಟ್ ಸಕಲೇಶಪುರ ಕ್ರಾಸ್ ಮಾಡಿಕೊಂಡು ಈಗ ಸಿರಡಿಘಾಟ್ ಕಡೆ ಹೋಗ್ತಾ ಇದ್ದೀನಿ. ಬಟ್ ಲಾಸ್ಟ್ 3-4 ಟೈಮ್ಸ್ ಈ ಸತಿ ರೋಡ್ ಅವರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಯಾರು ಸಿರಡಿಘಾಟ್ ಕಡೆ ಧರ್ಮಸ್ಥಳಕ್ಕೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಪೀಸಾಗಿ ಹೋಗಿ ಬರ್ಬೋದು. ನಂದು ಒಂದೇ ರಿಕ್ವೆಸ್ಟ್ ಏನಂದರೆ ಯಾರಿಗೆ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಈ ರೋಡ್ ಬಂದು ತುಂಬ ನ್ಯಾರೋ ರೋಡು. ಬಟ್ ಟ್ರಸ್ಟ್ ಮಿ ಗಾಯ್ಸ್, ಸಿರಡಿಘಾಟ್ ಕಡೆ ಡ್ರೈವ್ ಮಾಡಿಕೊಂಡು ರೋಡ್ ಹತ್ರ ಹೋಗೋದು ಮಜಾನೇ ಬೇರೆ. ದ ವಾಟರ್ಫಾಲ್ ಸೌಂಡ್ ವಿತ್ ಲೈಟ್ಸ್ ಗ್ರೇಸ್ಲಿ. ನಾನು ನನ್ನ ಜರ್ನಿನ ಸಾಕಾಗಿ ಎಂಜಾಯ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ರೂಮ್ ಹತ್ರ ರೀಚ್ ಆಗಿಬಿಟ್ಟಿದ್ದೀನಿ ಈಗ. ಆ್ಯಂಡ್ ನಾಳೆ ಒಂದು ಫ್ರೆಶ್ ಮಾರ್ನಿಂಗ್ ಜೊತೆ ನಾನು ಎಲ್ಲರಿಗೆ ಧರ್ಮಸ್ಥಳ ಕರ್ಕೊಂಡು ಹೋಗ್ತೀನಿ. ನಾಳೆ ಮಾರ್ನಿಂಗ್ ಸಿಗೋಣ. ಓಕೆ, ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಫೈನಲಿ ನಾನು ರೆಡಿ ಆಗಿಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೆ ಧರ್ಮಸ್ಥಳ ಕಡೆ. ಬನ್ನಿ ಗಾಯ್ಸ್, ಧರ್ಮಸ್ಥಳ ಹೋಗೋಣ. ಬಟ್ ಚಿಕ್ಕಮಗಳೂರಲ್ಲಿ ಏನು ನಡೀತಾ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಮಳೆಗಾಲದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಚಿಕ್ಕಮಗಳೂರಿಗೆ, ಯಾನಿ ಧರ್ಮಸ್ಥಳಗೆ. ನಾರ್ಮಲ್ ಆಗಿ ನಾನು ಟ್ರಾವೆಲ್ ಮಾಡೋದು ವಿಂಟರ್ ಸೀಸನಲ್ಲಿ ಮಂತ್ ಆಫ್ ಮಾರ್ಚ್ ಆರ್ ಫೆಬ್ರವರಿ. ಬಟ್ ಈ ಸತಿ ನಾನು ಫುಲ್ ಮಳೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸುತ್ತಾಡೋದು ಮಜಾನೇ ಬೇರೆ.
ಧರ್ಮಸ್ಥಳ ರೀಚ್ ಆಗಿಬಿಟ್ಟೆ ಗೈಸ್. ಧರ್ಮಸ್ಥಳ ಬರಬೇಕು ಅಂದರೆ ಪೀಸ್ನೇ ಬೇರೆ ಅಲ್ವಾ? ಓಹ್ ನೋ, ಸಿ ಗಾಯ್ಸ್, ಜಸ್ಟ್ ರೀಚ್ ಆಗಿದ್ದೀನಿ, ಇನ್ನು ಟೆಂಪಲ್ ಹತ್ರನೂ ಹೋಗಿಲ್ಲ. ಮಳೆ ನೋಡಿ, ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಫೈನಲಿ ನಾನು ಧರ್ಮಸ್ಥಳಕ್ಕೆ ರೀಚ್ ಆಗಿಬಿಟ್ಟೆ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಜಾಸ್ತಿ ಜನನೂ ಇಲ್ಲ, ಆರಾಮಾಗಿ ಪೀಸಾಗಿ ದರ್ಶನ ಮಾಡ್ಕೊಂಡು ಬರೋಣ. ಈಗ ಸ್ವಲ್ಪ ಮಳೆ ಸ್ವಲ್ಪ ನಿಲ್ತಿದೆ, ಕಡಿಮೆ ಆಗಿದೆ, ಸಾರಿ. ಸೊ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಆ್ಯಂಡ್ ಮೈ ಬ್ಯಾಕ್ಗ್ರೌಂಡ್ ನಾನು ಈಗ ಆಲ್ಮೋಸ್ಟ್ ಕ್ಯೂನಲ್ಲಿ ಇದ್ದೀನಿ, ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಟೈಮಲ್ಲಿ ಯಾರು ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ಯಾಕೆ ಅಂದರೆ ಸ್ವಲ್ಪ ಮಳೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಬಟ್ ಒಂದು ಒಳ್ಳೆ ದರ್ಶನ ಸಿಗುತ್ತೆ. ಒಳಗಡೆ ಫೋನ್ ಅಲೌ ಇಲ್ಲ, ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿನ ಕಂಟಿನ್ಯೂ ಮಾಡಿ ಸ್ವಲ್ಪ ಏನು ಕ್ಲಿಕ್ ಮಾಡಿದ್ದೀನಿ, ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಎಂಜಾಯ್ ಮಾಡಿ. ಟ್ರಸ್ಟ್ ಮಿ ಗಾಯ್ಸ್, ಈ ಸತಿ ದರ್ಶನ ಮಾತ್ರ ಸಖತ್ತಾಗಿ ಇತ್ತು. ನಾನು ಒಂದು ಒಳ್ಳೆ ದರ್ಶನ ಮಾಡ್ಕೊಂಡು ಬಂದೆ. ಬಟ್ ನಾನು 4 ಸತಿ ಬಂದಿದ್ದೀನಿ, ನನಗೆ ಯಾವಾಗಲೂ ಪ್ರಸಾದ ತಿನ್ನೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ನಾನು ಈ ಸತಿ ಲಕ್ ಅಂತಲೇ ಹೇಳ್ತೀವಿ, ನನಗೆ ಪ್ರಸಾದ ತಿನ್ನೋಕ್ಕೆ ಕೂಡ ಚಾನ್ಸ್ ಸಿಕ್ತು. ಪ್ರಸಾದ ತಿಂದುಬಿಟ್ಟು ನಾನು ಪಕ್ಕದಲ್ಲಿ ಒಂದು ಸ್ಮಾಲ್ ಫಿಶ್ ಅಕ್ವಾರಿಯಂ ಥರ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಗೈಸ್, ದರ್ಶನ ಎಲ್ಲ ಮುಗಿಸಿ ಆದಮೇಲೆ ಧರ್ಮಸ್ಥಳ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ನಾನು ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಕ್ಕೆ. ಯಾಕೆ ಅಂದರೆ ನಾನು ಚಿಕ್ಕಮಗಳೂರಲ್ಲಿ 2 ದಿವಸ ಇರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ನಾನು ಕುಕ್ಕೆ ಸುಬ್ರಹ್ಮಣ್ಯ ಕಂಪ್ಲೀಟ್ ಮಾಡಿ ಮತ್ತೆ ಮನೆಗೆ ಬರ್ತೀನಿ. ಸೊ ನಾನು ಈಗ ಫೈನಲ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ರೀಚ್ ಆಗಿಬಿಟ್ಟಿದ್ದೀನಿ. ವ್ಯೂಸ್ ಮಾತ್ರ ಸಖತ್ತಾಗಿ ಇತ್ತು. ಆ್ಯಂಡ್ ಈಗ ನಾನು ಹೋಗ್ತಾ ಇದ್ದೀನಿ ಒಳಗಡೆ ದರ್ಶನ ಮಾಡೋಕ್ಕೆ. ಬಟ್ ಇಲ್ಲಿ ಫೋನ್ ಅಲೌ ಇಲ್ಲ. ಆ್ಯಂಡ್ ನಾರ್ಮಲ್ ಆಗಿ ಟೆಂಪಲ್ ಒಳಗಡೆ ಫೋನ್ ಯೂಸ್ ಮಾಡೋಕ್ಕೆ ನನಗೆ ಎಷ್ಟೊಂದು ಇಷ್ಟ ಇಲ್ಲ. ಸೊ ಈಗ ನಾನು ಜರ್ನಿನ ಇಲ್ಲಿ ಕಂಪ್ಲೀಟ್ ಮಾಡಿ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಇಫ್ ಯು ಗೈಸ್ ರಿಯಲಿ ಲೈಕ್ ಮೈ ವಿಡಿಯೋಸ್ ದೆನ್ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ହଁ ସେଠି ଯିବା ପାଇଁ ସେଇପଟରେ ବସିକି ସେଇଠି ଯିବ, ବଟ୍ ରିସ୍କ ନବାନି। ଆଉ ଥରେ କଚଡ଼ା ଖାଇଛି, ଆଉ କଚଡ଼ା ଖାଇବାକୁ ଇଚ୍ଛା ନାହିଁ, ବଟ୍ କ'ଣ କରିବା ଧନ।